ಶೇಂಗಾ ತಿಂದ್ರೆ ತೂಕ ಹೆಚ್ಚಾಗತ್ತಾ ಅಥವಾ ಕಡಿಮೆ ಆಗತ್ತಾ? ಬಡವರ ಬಾದಾಮಿಯ ಸೀಕ್ರೆಟ್ ವಿಚಾರ ಇಲ್ಲಿದೆ ನೋಡಿ. ನಿತ್ಯ ಜೀವನದಲ್ಲಿ ಸಿಗುವ ಅತಿ ಸಾಮಾನ್ಯ ಮತ್ತು ಅತಿ ಇಷ್ಟವಾಗುವ ಸ್ನ್ಯಾಕ್ಸ್ ಅಂದ್ರೆ ಶೇಂಗಾ. ತುಂಬಾ ಕಡಿಮೆ ಬೆಲೆಯಲ್ಲಿ ಲಭ್ಯವಾಗುವ ಈ ಕಡಲೆಕಾಯಿ ರುಚಿ ಮಾತ್ರವಲ್ಲ, ಪೋಷಕಾಂಶಗಳಲ್ಲಿಯೂ ಶ್ರೀಮಂತ. ಆದರೆ ಹಲವರ ಮನಸ್ಸಿನಲ್ಲಿರುವ ದೊಡ್ಡ ಪ್ರಶ್ನೆ ಅಂದರೆ, ಶೇಂಗಾ ತಿಂದರೆ ತೂಕ ಕಡಿಮೆ ಆಗತ್ತಾ ಅಥವಾ ಹೆಚ್ಚಾಗತ್ತಾ? ಶೇಂಗಾದಲ್ಲಿ ಕೊಬ್ಬು ಇದ್ರೂ ಇದನ್ನ ತೂಕ ಇಳಿಕೆಗೆ ಬಳಸ್ತಾರೆ ಎಂಬ ವಾದಗಳು ಕೇಳಿ ಬರ್ತವೆ. ಹಾಗಾದ್ರೆ ನಿಜ ಏನು ನೋಡೋಣ ಬನ್ನಿ. ಶೇಂಗಾ ಪ್ರೋಟೀನ್, ಆರೋಗ್ಯಕರ ಕೊಬ್ಬುಗಳು, ಫೈಬರ್, ವಿಟಮಿನ್ ಇ, ಮೆಗ್ನೀಷಿಯಂ, ಕಬ್ಬಿಣ, ಪೊಟ್ಯಾಷಿಯಂ ಮುಂತಾದ ಅನೇಕ ಪೋಷಕಾಂಶಗಳಿಂದ ತುಂಬಿಕೊಂಡಿದೆ. ಇದರಲ್ಲಿರುವ ಕೊಬ್ಬು ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಆಗಿದ್ದು ಹೃದಯ ಆರೋಗ್ಯಕ್ಕೂ ಮತ್ತು ಶರೀರದ ಶಕ್ತಿಗೂ ಸಹಾಯಕ. ಆದರೆ ಪೋಷಕಾಂಶಗಳು ಹೆಚ್ಚಾಗಿರೋದ್ರಿಂದ ಕೆಲವೊಮ್ಮೆ ಕ್ಯಾಲೋರಿ ಕೂಡ ಹೆಚ್ಚಾಗೋದು ಸಹಜ. ಶೇಂಗಾ ಹೊಟ್ಟೆ ತುಂಬಿದ ಭಾವನೆಯನ್ನ ಹೆಚ್ಚು ಸಮಯ ಕೊಡುತ್ತೆ. ಫೈಬರ್ ಮತ್ತು ಪ್ರೋಟೀನ್ ನಿಧಾನವಾಗಿ ಜೀರ್ಣ ಆಗೋದ್ರಿಂದ ಹಸಿವು ತಡವಾಗಿ ಬರುತ್ತೆ. ದಿನದಲ್ಲಿ ಅನಗತ್ಯವಾಗಿ ಹಲವು ಬಾರಿ ತಿನ್ನುವ ಚಟಕ್ಕೆ ಇದು ತಡೆಯನ್ನ ಹಾಕ್ಬೋದು. ಹೀಗೆ ಹಸಿವು ನಿಯಂತ್ರಣಗೊಂಡಾಗ ಒಟ್ಟು ಕ್ಯಾಲೋರಿ ಸೇವನೆ ಕಡಿಮೆ ಆಗುತ್ತೆ ಮತ್ತು ತೂಕ ಇಳಿಕೆಗೆ ಸಹಾಯಕವಾಗುತ್ತೆ. ಶೇಂಗಾ ತೂಕ ಇಳಿಕೆಗೆ ಸಹಾಯಕ ಎನ್ನುವಷ್ಟೇ ತಪ್ಪಾಗಿ ತಿಂದರೆ ತೂಕ ಹೆಚ್ಚಿಸ್ಬೋದು. ಕಾರಣ ಒಂದೇ, ಹೆಚ್ಚು ಕ್ಯಾಲೋರಿ. ಒಂದು ಕೈ ತುಂಬ ಶೇಂಗಾದಲ್ಲಿ ಸಾಕಷ್ಟು ಕ್ಯಾಲೋರಿ ಇರುತ್ತೆ. ಅದನ್ನು ಯೋಚನೆ ಇಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ತಿಂದು ಹೋದರೆ ತೂಕ ಹೆಚ್ಚಾಗೋದು ಖಚಿತ. ಜೊತೆಗೆ ಮಸಾಲೆ ಶೇಂಗಾ, ಜಾಸ್ತಿ ಉಪ್ಪು ಇರುವ ಶೇಂಗಾ, ಎಣ್ಣೆಯಲ್ಲಿ ಫ್ರೈ ಮಾಡಿದ ಶೇಂಗಾ ಇಂಥ ವೆರೈಟಿಗಳು ತೂಕ ಹೆಚ್ಚಿಸಲು ಕಾರಣವಾಗ್ತವೆ. ಶೇಂಗಾದಲ್ಲಿರುವ ಫೈಬರ್ ರಕ್ತದಲ್ಲಿನ ಸಕ್ಕರೆಯ ಏರಿಕೆ ಇಳಿಕೆಗಳನ್ನು ನಿಯಂತ್ರಿಸುತ್ತೆ. ಶೇಂಗಾ ತಿಂದರೆ ಶರೀರಕ್ಕೆ ಸಕ್ಕರೆ ನಿಧಾನವಾಗಿ ಬಿಡುಗಡೆಯಾಗುತ್ತೆ. ಇದರಿಂದ ಹಸಿವು ಅಷ್ಟಾಗಿ ಆಗೋದಿಲ್ಲ. ಇದು ತೂಕ ನಿಯಂತ್ರಣಕ್ಕೆ ಮತ್ತೊಂದು ಪ್ಲಸ್ ಪಾಯಿಂಟ್. ತೂಕ ಕಡಿಮೆಗೆ ಶೇಂಗಾ ತಿನ್ನುವ ಸರಿಯಾದ ಸಮಯ, ಶೇಂಗಾ ಯಾವಾಗ ತಿನ್ನಬೇಕು ಎಂಬುದು ಮುಖ್ಯ ಆಗುತ್ತೆ. ಬೆಳಗ್ಗೆ ಉಪಹಾರದ ನಂತರ, ಮಧ್ಯಾಹ್ನ 4 ಅಥವಾ 5 ಗಂಟೆಗೆ ಸ್ನ್ಯಾಕ್ಸ್ ಆಗಿ, ವ್ಯಾಯಾಮದ 30 ನಿಮಿಷಗಳ ಮುಂಚೆ ಈ ಸಮಯದಲ್ಲಿ ತಿಂದರೆ ಶಕ್ತಿಯನ್ನು ನೀಡೋದರ ಜೊತೆಗೆ ಹಸಿವು ತಡೆದು ತೂಕ ಇಳಿಕೆಗೆ ಸಹಕಾರಿಯಾಗುತ್ತೆ. ಯಾವಷ್ಟು ಪ್ರಮಾಣದಲ್ಲಿ ಶೇಂಗಾ ತಿನ್ನಬೇಕು? ಹೆಚ್ಚಾಗಿ ತಿಂದರೆ ತೂಕ ಇಳಿಕೆ ಬದಲು ತೂಕ ಹೆಚ್ಚಾಗುವ ಸಾಧ್ಯತೆ ಇದೆ. ದಿನಕ್ಕೆ 25ರಿಂದ 30 ಗ್ರಾಂ ಶೇಂಗಾ ಸಾಕು. ಉಪ್ಪು, ಎಣ್ಣೆ ಅಥವಾ ಮಸಾಲೆ ಸೇರಿಸದೆ ನೈಸರ್ಗಿಕ ರೋಸ್ಟ್ ಶೇಂಗಾ ತಿನ್ನುವುದು ಉತ್ತಮ.